ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಪುರಾಣ ಮುಗಿಯೋ ಹಾಗೆ ಕಾಣ್ತಿಲ್ಲ. ನಟಿಮಣಿಯ ಜನ್ಮ ಜಾಲಾಡ್ತಾ ಇರುವಂತಹ ಇಡಿ ಚಿನ್ನ ವಜ್ರದ ಬಿಸಿನೆಸ್ನ ರಹಸ್ಯವನ್ನ ಹೊರಗೆ ಎಳೆದಿದ್ದಾರೆ. ಬೆಂಗಳೂರು ದುಬೈನಲ್ಲೂ ಕೂಡ ನಟಿ ರನ್ಯಾಳ ಕಂಪನಿ ಇರೋದು ಬಯಲಾಗಿದೆ. ಇನ್ನೊಂದು ಕಡೆ ರನ್ಯಾಗೆ ಸಚಿವರ ಸಂಪರ್ಕ ಇರೋ ವಿಚಾರ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಧಮ್ಮು ತಾಕತ್ತಿನ ಸಮರಕ್ಕೆ ತಿರುಗಿದೆ. ಇಡಿ ತನಿಖೆಯಲ್ಲಿ ಹೊರಬಿತ್ತು ಸ್ಮಗ್ಲಿಂಗ್ ಸತ್ಯ. ಬೆಂಗಳೂರು ದುಬೈನಲ್ಲೂ ನಟಿ ರನ್ಯಾ ಕಂಪನಿ ಡ್ಯೂಟಿನೇ ಬಂಡವಾಳ ಮಾಡಿಕೊಂಡು ಚಿನ್ನಾಟವಾಡಿ ರನ್ಯಾ ಜೈಲಲ್ಲಿ ಮುದ್ದೆ ಮುರಿತಿದ್ದಾಳೆ. ಬರೋಬ್ಬರಿ 14.8 ಕೆಜಿ ಚಿನ್ನ ತಂದವಳು ನನಗೇನೂ ಗೊತ್ತಿಲ್ಲ ಅಂತಿದ್ದಾಳೆ. ಪ್ರಶ್ನೆ ಮಾಡಿದ್ರೆ ಗಳಗಳ ಕಣ್ಣೀರಿಟ್ಟವಳು ತನಿಖಾಧಿಕಾರಿಗಳ ವಿರುದ್ಧವೇ ಪತ್ರ ಬಾಂಬ್ ಸಿಡಿಸಿ ಕಿರುಕುಳ ಆರೋಪ ಹೊರಿಸಿದ್ದಾಳೆ. ಪ್ರಕರಣಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದು ರನ್ಯಾಳ ಹಣದ ಮೂಲ ಬಗಿತಾ ಇದೆ. ಹಾಗಾದ್ರೆ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಹೊರಬಿದ್ದ ರಹಸ್ಯಗಳೇನು ಅನ್ನೋದನ್ನ ನೋಡೋದಾದ್ರೆ, ರನ್ಯಾ ಹಣದ ಮೂಲದ ಬಗ್ಗೆ ತನಿಖೆಗಿಳಿದ ಇಡಿ ಅಧಿಕಾರಿಗಳು ಹಣಕಾಸು ವಹಿವಾಟಿನ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದೆ. ಈ ವೇಳೆ ರನ್ಯಾ ದುಬೈನಲ್ಲಿ ವೀರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿ ಹೊಂದಿರುವುದು ಗೊತ್ತಾಗಿದೆ. ಅಲ್ಲದೆ ಬೆಂಗಳೂರಲ್ಲಿ ಝೀರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೂಡ ಹೊಂದಿದ್ದಾರಂತೆ. ಇದೇ ಕಂಪನಿಗಳಿಂದ ಬ್ಲ್ಯಾಕ್ ಮನಿ ವೈಟ್ ಮಾಡಲು ಆರಂಭಿಸಿದ್ರಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. ಅಲ್ಲದೆ ಈ ಕಂಪನಿಗಳ ಮುಖಾಂತರ ಅನಧಿಕೃತ ಹಣ ವರ್ಗಾವಣೆ ಮಾಡಿದ್ದು, ಚಿನ್ನ ಖರೀದಿಗೆ ಹವಾಲಾ ಹಣ ಬಳಕೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿಗೆ ರನ್ಯಾ ಸ್ನೇಹಿತ ತರುಣ್ ಪಾಲುದಾರನಾಗಿದ್ದು, ಚಿನ್ನ ವಜ್ರ ದುಬಾರಿ ವಾಚ್ಗಳ ಮಾರಾಟ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ನಟಿ ರನ್ಯಾ ಟ್ರಾವೆಲ್ ಹಿಸ್ಟರಿ ನೋಡಿದಾಗ 2 ತಿಂಗಳಲ್ಲಿ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರಂತೆ. ಇದೇ ಕಂಪನಿ ಹೆಸರಲ್ಲಿ ದುಬೈ ಎಮಿರೇಟ್ಸ್ ಐಡಿ ಪಡೆದುಕೊಂಡು ವೀಸಾ ಪಡೆದ ಆರೋಪವಿದೆ. ಹೀಗಾಗಿ ಶೀಘ್ರವೇ ರನ್ಯಾ ಹಾಗೂ ತರುಣ್ ವಿಚಾರಣೆಗೆ ಇಡಿ ಸಿದ್ಧತೆ ನಡೆಸಿದೆ. ರನ್ಯಾಗೆ ಸಚಿವರ ಲಿಂಕ್ ಎಂದ ಶಾಸಕ ಯತ್ನಾಳ್. ತಾಕತ್ತಿದ್ರೆ ಬಾಯಿ ಬಿಡಿ ಅಂತ ಎಂಬಿಪಿ ಸವಾಲ್. ನಟಿ ರನ್ಯಾ ರಾವ್ ಜೊತೆಗೆ ಸಂಪರ್ಕವಿರುವ 2 ಸಚಿವರ ಹೆಸರನ್ನ ಸದನದಲ್ಲಿ ಬಹಿರಂಗಪಡಿಸ್ತೀನಿ ಅಂದಿದ್ರು ಶಾಸಕ ಯತ್ನಾಳ್. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಎಂಬಿ ಪಾಟೀಲ್, ತಾಕತ್ತಿದ್ರೆ ಅಧಿವೇಶನದಲ್ಲಿ ಹೆಸರು ಬಹಿರಂಗಪಡಿಸಲಿ, ಅವರ ಪಾರ್ಟಿಯವರು ಯಾರಿದ್ದಾರೆ, ನಮ್ಮ ಪಕ್ಷದವರು ಯಾರಿದ್ದಾರೆ ಅನ್ನೋದನ್ನ ಬಾಯಿ ಬಿಡಲಿ ಅಂತ ಸವಾಲ್ ಹಾಕಿದ್ರು. ನೋಡ್ರಿ, ಈಗ ನಾಳೆ ನಾವು ಸದನದಾಗ ಹೇಳ್ತೀವಿ ಯಾರ್ಯಾರು ಅದಾರ ಅನ್ನೋದು. ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತೊಗೊಂಡಿವಿ. ಅದೆಲ್ಲ ಮಾಹಿತಿ ಅಲ್ಲಿ ಹೇಳ್ತೀವಿ. ಸದನದಾನ ಆಸ್ತಿ ಸದನದಾಗಿರ ಬದಿರು ಹೇಳಿ, ಮತ್ತೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿದ್ ಬೇಡ. ತಾಕತ್ತಿದ್ರೆ ಯತ್ನಾಳವ್ರಿಗೂ ಹಿಂದೆ ಈಗಲೇ ಅವ್ರ ಹೊತ್ತನೂ ಸಹ ಹೆಸರುಗಳನ್ನು ಬಹಿರಂಗಪಡಿಸಲಿ. ಬಂಗಾರದ ಆಮದು ಬಗ್ಗೆ ಇನ್ನು ಪರಿಷತ್ನಲ್ಲಿ ಮಾತಾಡಿದ ಗೃಹ ಸಚಿವ ಪರಮೇಶ್ವರ್, ಸಿಬಿಐನಿಂದ ಮಾಹಿತಿ ಸೋರಿಕೆ ಆಗಿಲ್ಲ, ತನಿಖೆ ಆಗ್ತಿದೆ, ಬಿಜೆಪಿಯವರದ್ದೆಲ್ಲ ಊಹಾಪೋಹ ಅಂದ್ರು. ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದ ಏಜೆನ್ಸಿಗಳು DRI ಇರ್ಬೋದು, CBI ಇರ್ಬೋದು, ಅಥವಾ ಇನ್ನು ಇಡಿ ಇರ್ಬೋದು, ಅವರೆಲ್ಲರೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಶಬ್ದದ ಮಾಹಿತಿಯನ್ನು ಕೊಟ್ಟಿಲ್ಲ. ಅದರಿಂದ ನಾನು I don't want to, when the matter is under investigation, I don't want to say anything about it. ಅಷ್ಟೇ. ಒಟ್ಟಾರೆ ರನ್ಯಾ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇತ್ತು. ನಟಿಗೆ ರಕ್ಷಣೆ ನೀಡಿದ ಸಚಿವರು ಯಾರು ಅನ್ನೋದೇ ಕುತೂಹಲ ಕೆರಳಿಸಿದೆ. ಇದೆಲ್ಲದರ ಮಧ್ಯೆ ನಟಿ ರನ್ಯಾ ರಾವ್ ಗಂಡ ಜತಿನ್ ಹುಕ್ಕೇರಿ ತನಿಖಾ ಸಂಸ್ಥೆಗಳ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಜತಿನ್ ಹುಕ್ಕೇರಿ ವಿರುದ್ಧ ಬಲವಂತ ಕ್ರಮ ಜರುಗಿಸಬೇಡಿ ಅಂತ ಹೈಕೋರ್ಟ್ ಹೇಳಿದ್ದು ಮಾರ್ಚ್ 24ಕ್ಕೆ ಮತ್ತೆ ವಿಚಾರಣೆ ನಡೆಸಲಿದೆ. ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.